ಕರ್ನಾಟಕ ಕರಾವಳಿಯಲ್ಲಿ ಜೂನ್ ತಿಂಗಳಿಡೀ ಸೈಲೆಂಟ್ ಆಗಿದ್ದ ಮುಂಗಾರು ಮಳೆ ಜುಲೈಯಲ್ಲಿ ವೈಲೆಂಟ್ ಆಗಿ ಅಬ್ಬರಿಸಿದೆ. ಮಂಗಳೂರಿನಲ್ಲಿ 3 ಬಲಿ ತೆಗೆದುಕೊಂಡಿದೆ. ಜೂನ್ ತಿಂಗಳಿಡೀ ಕಾದರೂ ಕರಾವಳಿಯತ್ತ ಮುಖ ತೋರದ ಮಳೆರಾಯ ಜುಲೈ ಆರಂಭದಲ್ಲೇ ತನ್ನ ಹಾಜರಿಯನ್ನು ಖಾತ್ರಿಪಡಿಸಿದ್ದಾರೆ. ಇಡೀ ಜೂನ್ ತಿಂಗಳು ಮಳೆ ಕೊರತೆಯಿಂದ ತತ್ತರಿಸಿದ್ದ ಕರಾವಳಿಯಲ್ಲಿ ಇದೀಗ ಧಾರಾಕಾರ ಮಳೆ ಸುರಿಯುತ್ತಿದ್ದು ಜನರಲ್ಲಿ ಎಚ್ಚರಿಕೆಯ ಜೊತೆಗೆ ರೈತರಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದೆ. ಮಳೆಯ ಸ್ಪರ್ಶದಿಂದ ಒಣಗಿದ್ದ ನೆಲ ಮತ್ತೆ ಹಸಿರ ಕಳೆ ಪಡೆದುಕೊಂಡಿದೆ. ಹಸಿರು ಸಸ್ಯರಾಶಿ ಧರೆಗೆ ಹೊಸ ಚೈತನ್ಯದ ಚೆಲುವನ್ನ ನೀಡಿದೆ. ಜೂನ್ ಆರಂಭದಲ್ಲೇ ಶುರುವಾಗಬೇಕಿದ್ದ ಮಳೆಗಾಲ ಈ ಬಾರಿ ತಿಂಗಳ ಕಾಲ ತಡವಾಗಿ ಜುಲೈನಲ್ಲಿ ತನ್ನ ನೈಜ ಸ್ವರೂಪವನ್ನು ತೋರಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಂಗಳವಾರ ರಾತ್ರಿಯಿಂದ ವ್ಯಾಪಕ ಮಳೆಯಾಗುತ್ತಿದ್ದು, ಹಲವು ದಿನಗಳಿಂದ ನೀರಿನ ಹರಿವು ಕ್ಷೀಣಿಸಿದ್ದ ನದಿ, ತೊರೆ ಮತ್ತು ಹೊಳೆಗಳು ಮತ್ತೆ ಮೈ ತುಂಬಲಾರಂಭಿಸಿದೆ. ಒಣಗಿದ್ದ ತೆರೆದ ಬಾವಿಗಳಲ್ಲೂ ನೀರಿನ ಮಟ್ಟ ಏರಿಕೆಯಾಗಿದ್ದು, ಗ್ರಾಮೀಣ ಪ್ರದೇಶಗಳಲ್ಲಿ ಸಂತಸದ ವಾತಾವರಣ ಮನೆ ಮಾಡಿದೆ. ಮಳೆ ವಿಳಂಬದಿಂದ ಸಂಕಷ್ಟಕ್ಕೀಡಾಗಿದ್ದ ರೈತರು ಇದೀಗ ಕೃಷಿ ಚಟುವಟಿಕೆಗಳಿಗೆ ವೇಗ ನೀಡಿದ್ದಾರೆ. ಗದ್ದೆ ಹಸನು, ನಾಟಿ ಸೇರಿದಂತೆ ವಿವಿಧ ಕೃಷಿ ಕಾರ್ಯಗಳಿಗೆ ಸಿದ್ಧತೆ ಆರಂಭಿಸಲಾಗಿದ್ದು, ಭತ್ತದ ಬೆಳೆ ಮತ್ತೆ ಚೇತರಿಗೆ ನಿರೀಕ್ಷೆ ಮೂಡಿಸಿದೆ. ಚಾಪೆ ನೇಜಿ ತಯಾರಿಸಿ ಖರೀದಿದಾರರಿಲ್ಲದೆ ನಷ್ಟ ಅನುಭವಿಸುತ್ತಿದ್ದ ರೈತೋದ್ಯಮಿಗಳು ಹಾಗೂ ಕಾರ್ಮಿಕರಿಗೂ ಮಳೆ ಹೊಸ ಆಶಾಕಿರಣವಾಗಿದೆ. ತೋಡು ಮತ್ತು ಹೊಳೆಗಳಲ್ಲಿ ಹೊಸ ನೀರು ಹರಿಯಲು ಆರಂಭವಾಗಿರುವುದರಿಂದ ಮೀನುಗಳ ಮೇಲ್ಮುಖ ಚಲನೆಯೂ ಆರಂಭವಾಗಿದೆ. ಉಪ್ಪು ನೀರಿನ ಮೀನುಗಳು ಸಿಹಿ ನೀರಿನತ್ತ ಚಲಿಸುವ ಈ ಅವಧಿಯಲ್ಲಿ ಸಾಂಪ್ರದಾಯಿಕ ಮೀನುಗಾರರು ರಾತ್ರಿ ವೇಳೆ ದೀಪ ಹಿಡಿದು ಹೊಸ ನೀರಿನಲ್ಲಿ ಮೀನು ಹಿಡಿಯುವ ಚಟುವಟಿಕೆಯಲ್ಲಿ ತೊಡಗುತ್ತಾರೆ. ಇದು ಕರಾವಳಿಯ ಮಳೆಗಾಲದ ವಿಶಿಷ್ಟ ದೃಶ್ಯಗಳಲ್ಲಿ ಒಂದಾಗಿದೆ. ಆದರೆ ಮಳೆಯ ಆಗಮನದೊಂದಿಗೆ ಸಾಮಾನ್ಯ ಸಮಸ್ಯೆಗಳು ತಲೆದೂರಿವೆ. ಹಲವೆಡೆ ವಿದ್ಯುತ್ ವ್ಯತ್ಯಯ, ಮರಗಳು ಉರುಳಿ ಬೀಳುವ ಘಟನೆಗಳು, ಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ಹಾನಿಗೀಡಾಗುವಂತಹ ಘಟನೆಗಳು ವರದಿಯಾಗುತ್ತಿವೆ. ಕೆಲವು ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತು ಸಂಚಾರಕ್ಕೂ ಅಡಚಣೆ ಉಂಟಾಗಿದೆ. ಒಟ್ಟಾರೆಯಾಗಿ ವಿಳಂಬವಾಗಿ ಆಗಮಿಸಿದ ಮಳೆರಾಯ ಕೃಷಿಗೆ ಹೊಸ ಜೀವ ತುಂಬಿದರೂ ಭಾರೀ ಮಳೆಯ ಎಚ್ಚರಿಕೆಯ ನಡುವೆಯೇ ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತ ಸೂಚಿಸಿದೆ. ಕರಾವಳಿಯಲ್ಲಿ ಮುಂದಿನ ಕೆಲ ದಿನಗಳವರೆಗೆ ಉತ್ತಮ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ತಗ್ಗು ಪ್ರದೇಶದ ನಿವಾಸಿಗಳು ಹಾಗೂ ನದಿಯ ತೀರದ ಜನರು ಎಚ್ಚರಿಕೆಯಿಂದ ಇರಬೇಕೆಂದು ಅಧಿಕಾರಿಗಳು ಮನವಿಯನ್ನ ಮಾಡಿದ್ದಾರೆ. ಜೂನ್ ಆರಂಭ ಎಂದರೆ ಶಾಲೆಗಳ ಆರಂಭ. ಅರ್ಧ ಶತಮಾನದ ಹಿಂದೆ ಹೋದರೆ ಸರ್ಕಾರಿ ಶಾಲೆಗಳನ್ನೇ ಅವಲಂಬಿಸಿದ ಮಕ್ಕಳು ಮಳೆ ಬಂತೋ ಬಾಬ್ರಾಯ, ಕೊಡೆ ಬಿಡಿಸೋ ಸುಬ್ರಾಯ ಎಂದು ರಾಗವಾಗಿ ಮಳೆಯನ್ನು ಸ್ವಾಗತಿಸುತ್ತಿದ್ದರು. ಮಳೆಯೊಂದಿಗೆ ಸೌಹಾರ್ದಯುತವಾಗಿ ಬದುಕುತ್ತಿದ್ದರು. ಮಳೆ ನೀರು ಹರಿದು ಹೋಗುವಲ್ಲಿ ಕಾಗದದ ದೋಣಿ ಮಾಡಿ ಆಡುತ್ತಿದ್ದರು. ಈಗ ಕಾಲ ಬದಲಾಗಿದೆ. ಮಕ್ಕಳಿಗೆ ಮಳೆಯಲ್ಲಿ ನೆನೆಯಬೇಡ, ಶೀತ ಆಗ್ತದೆ, ಜ್ವರ ಬರ್ತದೆ, ಒಳಗೆ ಬಾ ಎಂದು ಹಿರಿಯರು ಪೋಷಕರು ಜಾಗ್ರತೆ ಹೇಳುತ್ತಿರುವುದರಿಂದ ಮಳೆರಾಯ ಮಕ್ಕಳ ಪಾಲಿಗೆ ವಿಲನಾಗಿದ್ದಾನೆ. ರಜೆಯ ಸವಲತ್ತು ಒದಗಿಸುವ ವಿದ್ಯಮಾನಗಳ ಸಾಲಿಗೆ ಸೇರಿ ಹೋಗಿದ್ದಾನೆ.